ಪರವಾಗಿ ಸೇರ್ಪಡೆಯಾದಂತಹ ರೈತ ಮುಖಂಡರಿಗೆ ವಂದಿಸುತ್ತಾ ಎಲ್ಲ ರೈತ ಮುಖಂಡರುಗಳಲ್ಲಿ ಏನು ನಮಗೆ ಈ ರೈತನಿಗೆ ಅಸ್ತ್ರ ಅಂತೇಳಿ ಹಸಿರು ಶಾಲನ್ನ ಸನ್ಮಾನ ಮಾಡಿ ಸೇರ್ಪಡೆ ಮಾಡಿರ್ತಾರೆ, ಅವರಿಗೆ ಗೌರವಿಸೋಣ. ಮತ್ತು ಈ ಶಾಲು ದಯವಿಟ್ಟು ಎಲ್ಲರಲ್ಲಿ ಮನವಿ, 28 ಇಲಾಖೆಗಳಲ್ಲಿ ಈ ಶಾಲು ನಮ್ಮ ಹೆಗಲ ಮೇಲೆ ಇರಬೇಕು. ಈಗ ತಮ್ಮ ತಮ್ಮ ಜಮೀನುಗಳಲ್ಲಿ ಅಥವಾ ಮನೆಗಳಲ್ಲಿದ್ದಾಗ ಅದನ್ನ ನಾವು ಕೇಳಕ್ಕೂ ಆಗಲ್ಲ, ನೀವು ಅದಕ್ಕೆ ಉತ್ತರ ಕೊಡಕ್ಕೂ ನಾವು ಕೇಳಕ್ಕೂ ಆಗಲ್ಲ. ಯಾಕೆಂತಂದ್ರೆ ಮನೆಗಳಲ್ಲಿ ಮತ್ತೆ ಜಮೀನುಗಳಲ್ಲಿ ಇರ್ಲಿ, ಆದ್ರೆ ಎಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನ ಹೆಗಲ ಮೇಲೆ ಧರಿಸುತ್ತಾ, ಇನ್ನೊಂದು ನಾವು ಇದನ್ನ ನಮ್ಮ ರೈತ ಸಂಘದ ಮುಖಾಂತರ ನಾವು ಹೇಳಬೇಕಾಗತ್ತೆ. ದಯವಿಟ್ಟು ಎಣ್ಣೆ ಅಂಗಡಿಗಳಲ್ಲಿ ಅಥವಾ ಅಕ್ರಮ ಚಟುವಟಿಕೆ ನಡೆದಿರ್ತಕ್ಕಂಥ ಜಾಗಗಳಲ್ಲಿ ದಯವಿಟ್ಟು ಇದನ್ನ ಶಾಲನ್ನ ಒದಕೆ ಮಾಡಬೇಡಿ. ಯಾಕೆಂದ್ರೂ ಅನ್ನ ಕೊಡ್ತೀವಿ, ಇದನ್ನ ನಾವು ಧರಿಸಿದೀವಿ ಅಂದ್ಮೇಲೆ ಅಲ್ಲಿ ಅಕ್ರಮ ನಡೀಬಾರ್ದು ಅಥವಾ ಒಂದು ದುಶ್ಚಟಗಳು ಜಾಗಗಳಲ್ಲಿ ಇದನ್ನ ಧರಿಸಬಾರ್ದು. ಯಾಕಂದ್ರೆ ನಾವು ರೈತರಾಗಿ ಅದಕ್ಕೆ ಅಗೌರವ ತರಬಾರ್ದು ಹೇಳ್ತಾ, ತಮ್ಮ ಸಮಸ್ಯೆಗಳು ಏನಾರು ಇದ್ರೆ ದಯವಿಟ್ಟು ಮಾತಾಡ್ಲಿಲ್ಲ ಅಂದ್ರೆ ನಮಗೂ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ನಾವು ನಿಮ್ ಜೊತೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಏನು ನಮ್ಮ ರೈತರ ಪರವಾಗಿ ಹೋರಾಟ ಮಾಡಬೇಕು. ಬೆಳೆ ವಿಚಾರದಲ್ಲಿ ಇವತ್ತು ಬರಗಾಲ ತಾಂಡವಾಡ್ತಾ ಇದೆ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ಮತ್ತೆ ಈ ಏನು ರಾಗಿ ವಿಚಾರದಲ್ಲಿ ಧ್ವನಿ ಎತ್ತಿದೀವಿ, ಅದಕ್ಕೆ ಒಂದು ನ್ಯಾಯನೂ ಸಿಕ್ಕಿದೆ. ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಿದ್ವಿ, ನ್ಯಾಯ ಸಿಕ್ಕಿದೆ. ಅದು ಬೆಂಬಲ ಬೆಲೆಯಲ್ಲಿ ಇವತ್ತು ಹಂತವಾಗಿ 10 ದಿನ 8 ದಿನ 5 ದಿನ ಈ ತರ ಸರ್ಕಾರ ಹಣವನ್ನ ಸಂದಾಯ ರೈತನಿಗೆ ಮಾಡ್ತಾ ಇದೆ. ಇನ್ನ ರೈತನಿಗೆ ಬರತಕ್ಕಂತ ಹಣ ಸಂದಾಯ ಆಗಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಸಭೆ ಕರೆದು ಹೋರಾಟ ಮಾಡೋಣ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರೈತರ ಪರವಾಗಿ ನಮ್ಮ ಹೇಳಿದಂಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಒಂದು ಮೇವಿನ ವಿಚಾರದಲ್ಲಿ ಒಂದು ಧ್ವನಿ ಎತ್ತೋಣ. ಅದು ಬರಗಾಲ ಆಲ್ರೆಡಿ ಬರಗಾಲ ನಡೀತಾ ಇದೆ, ನಮಗೆ ಬಂದಾಗಿದೆ, ಮಳೆ ಬೆಳೆ ಇಲ್ಲ, ಬಂದಾಗಿದೆ. ಹೆಚ್ಚಿನದಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮುಂದುವರಿಸ್ತಾ ಅವ್ರು ಮಾತಾಡ್ಬೇಕಂತ ಈ ಸಭೆ ಮುಖಾಂತರ ಕೇಳ್ಕೊಳ್ತೇವೆ. ತಿಮ್ಮಣ್ಣ ಬನ್ನಿ. ಸೈಡಿ ಕೂತ್ಕೋ. ಈಗ ಸದಸ್ಯತ್ವ ಬರ್ಬೇಕಂತ ಕುಮಾರಣ್ಣ ತಿಮ್ಮಣ್ಣ ಅವ್ರಿಗೆ ಧನ್ಯವಾದಗಳು. ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆ, ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಬ್ಯಾಂಗ್ಳೂರು ನಮ್ಮ ಒಂದು ಸಂಘಟನೆ ಬಂದ್ಬಿಟ್ಟು ಈ ಕರ್ನಾಟಕದಲ್ಲಿ ಮೊದಲನೇದಾಗಿ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘನೂ ಕೂಡ ನಮ್ಮ ಒಂದು ಸಂಘಟನೆ ವತಿಯಿಂದಲೇ ಇರೋದು. ಈ ರಾಜ್ಯದಲ್ಲಿ ಯಾರು ಕೂಡ ಇದುವರೆಗೂ ಮಹಿಳಾ ರೈತ ಸಂಘ ಮಾಡಿಲ್ಲ. ಈ ಉದ್ದೇಶ ನಮ್ಮ ಎಲ್ಲ ಒಂದು ಮಹಿಳೆಯರಿಗೂ ಕೂಡ, ಅವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಹಿಳಾ ರೈತ ಸಂಘನೂ ಕೂಡ ನಮ್ಮ ರಾಜ್ಯ ಮಟ್ಟದವ್ರು ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಕಾಮಸಮುದ್ರದ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ಹೇಳಿಸ್ತೀನಿ. ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮಗೊಂದು ಖುಷಿ ವಿಚಾರ ಏನಂದ್ರೆ, ಈ ದಿನ ನಮ್ಮ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಈ ಒಂದು ಕಾಮಸಮುದ್ರ ಗ್ರಾಮ ಪಂಚಾಯಿತಿ ಈ ಸುತ್ತಮುತ್ತಲಿನ ಹಳ್ಳಿ ಜನ ಇವತ್ತು ನಮ್ಮ ಸಂಘಟನೆಗೆ ಎಲ್ಲರೂ ಕೂಡ ಬಂದು ಸೇರ್ಪಡೆ ಆಗಿದ್ದು ತುಂಬಾ ಸಂತೋಷ ಆಗಿದೆ ನಮ್ಗೆ. ಅದು ನಮ್ಮ ರೈತರ ಸಂಘದಿಂದ. ಅವತ್ತಿನ ದಿನ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತರ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ.
ಆ ಸಂಘಟನೆ ಮಾಡಿದ್ಮೇಲೆನೆ ರೈತರೇನಾದ್ರೂ ಇವತ್ತು ಯಾವುದು ಇವತ್ತೇನು ನಮ್ಮ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಎಲ್ಲಾ ಖಾಸಗೀಕರಣ ಆಗಿರೋದು. ಏನಾದ್ರೂ ನಮ್ಮ ನಂಜುಂಡಸ್ವಾಮಿ ಅವರೇನಾದ್ರು ರೈತ ಸಂಘಟನೆ ಮಾಡಿಲ್ಲ ಅಂದಿದ್ರೆ ಪ್ರತಿ ಒಂದು ಖಾಸಗೀಕರಣನೇ ಆಗಿರೋದು, ಎಲ್ಲ ಕಂಪನಿಗಳಿಗೆ ಮಾರಾಟ ಆಗಿರೋದು, ಎಲ್ಲಾದು ಆ ಕಂಪನಿಗಳಿಗೆ ಅಟ್ಯಾಚ್ ಆಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳೋ ಪರಿಸ್ಥಿತಿ ಬಂದಿರೋದು. ಅದನ್ನ ನಮ್ಮ ರೈತರು ಎಲ್ಲರೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸಂಘಟನೆ ನಿಮ್ಮ ಸಮಸ್ಯೆಗಳು ಏನಾದ್ರು ಇದ್ರೆ ಖಂಡಿತವಾಗ್ಲೂ ಹೇಳಿ. ಈಗ ನಿಮ್ಮೂರಲ್ಲಿನ ಜಮೀನಿಂದು ಹುಲ್ಲುಗಾವಲಾಗಿದೆ, ಪಾಣಿ ಬರ್ತಾ ಇತ್ತು, ಖಾತೆ ಆಗಿಲ್ಲ ಅಂತಂದ್ರಿ. ನಿಮ್ಮ ಊರಲ್ಲಿ ಎಲ್ರದ್ದು ಅದೇ ತರ ಸಮಸ್ಯೆ ಆಗಿದೆ, ಇಲ್ಲ ಕೆಲವೊಬ್ರದ್ದೇನಾದ್ರೂ ದುರಸ್ತಿ ಆಗಿ ಖಾತೆದಾರದೇನಾದ್ರು ಆಗಿ ಕೆಲವ್ರದ್ದಾಗಿದೆ. ಆ 250 ಎಕರೆ ಜಮೀನಿನಲ್ಲಿ ಆ 250 ಎಕರೆ ಜಮೀನ ಏನ್ ರೈತರು ಉಳುಮೆ ಮಾಡಿದೀರಾ ಅದು ಎಲ್ಲಾದು ಕೂಡ ಈಗ ಏನು ಹುಲ್ಲುಗಾವಲು ಅಂತ ಪಾಣಿಲ್ ಮೆನ್ಷನ್ ಮಾಡಿದಾರ, ಇಲ್ಲ ಕೆಲವೊಂದು ಮಾತ್ರ ಮಾಡಿದಾರ 250 ಎಕರೆ ಭಾಗದಲ್ಲಿ? ಹಾಗಾಗಿ ಅದ್ರ ದಾಖಲಾತಿಗಳು ಏನಿದೆ ನಮ್ಮ ತಾಲೂಕು ಅಧ್ಯಕ್ಷರು ಅದ್ರ ಬಗ್ಗೆ ಅವಾಗಲೇ ಮಾತಾಡಿದ್ರು, ಮತ್ತೆ ಹೆಚ್ಚಿಗೆ ನಾನು ಮಾತಾಡಲ್ಲ ವಿಚಾರವಾಗಿ. ಆ ದಾಖಲಾತಿಗಳು ಏನಿದೆ ನಿಮ್ಮ ಹತ್ರ ಅದನ್ನ ತಗೊಂಡು ಒಂದು ದಿನ ಭೇಟಿಯಾಗಿ ನೀವು ಆ ದಾಖಲಾತಿಗಳು ಕೊಟ್ರೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಮತ್ತೆ ನಮ್ಮ ರಾಜ್ಯ ಮಟ್ಟದವ್ರ ಹತ್ರನೂ ಕೂಡ ಮಾತಾಡಿ ಅದಕ್ಕೆ ಸೂಕ್ತವಾದ ಕ್ರಮ ಜರುಗಿಸಿ ನಿಮ್ಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಖಂಡಿತವಾಗ್ಲು. ರೈತರ ಸಂಘದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ರೈತರಿಗೆ ಅನ್ಯಾಯಕ್ಕೆ ನಾವು ಇದ್ ಮಾಡಲ್ಲ. ಮತ್ತೆ ನಮ್ಮ ಮಹೇಶಣ್ಣವ್ರು ಹೇಳಿದ್ರು, ಈಗ ಬರಗಾಲ ಬಂದಿದೆ, ಹಾಗಾಗಿ ಬರ ಪರಿಹಾರದ್ದು ಅಂತ ಈಗ ಆಲ್ರೆಡಿ ನಮ್ಮ ತಾಲೂಕು ಎಡಿ ಅವರು ಕೃಷಿ ಇಲಾಖೆಯವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 1ನೇ ತಾರೀಕುವರೆಗೂ ಬೆಳೆ ವಿಮೆದು ಅರ್ಜಿ ಕಟ್ಬೋದು. ನಿಮ್ಮ ಗ್ರಾಮಗಳಲ್ಲಿ A1 ಏನಿದೆ ಮತ್ತೆ ಈ ಇದರಲ್ಲಿ ಈ ಕಂಪನಿಗಳಲ್ಲಿ ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ತವೆ ನಮ್ಮ ಗ್ರಾಮವನ್ಗಳು, ಅವಕ್ಕೆಲ್ಲ ನೀವು ಕಟ್ಕೋಬಹುದು. ಬೆಳೆ ವಿಮೆದು ಅರ್ಜಿಗಳು ಹಾಕ್ಬೋದು. ಯಾಕಂದ್ರೆ ಇನ್ನು 31ನೇ ತಾರೀಕುವರೆಗೂ ಅವಕಾಶ ಇದೆ. ಅದನ್ನು ಮಾಡ್ಕೊಳ್ಳಿ ದಯಮಾಡಿ. ಯಾರಾದ್ರೂ ರೈತರಿಗೆ ಆ ವಿಚಾರ ಗೊತ್ತಿಲ್ಲ ಅಂದ್ರೆ ಮೊದಲನೇದಾಗಿ ಈ ತಿಂಗಳು ಜುಲೈ 31ನೇ ತಾರೀಕುವರೆಗೂ ಬೆಳೆ ವಿಮೆದು ಅರ್ಜಿ ಸಲ್ಲಿಸಬಹುದು. ದಯಮಾಡಿ ಸಲ್ಲಿಸ್ಕೊಳ್ಳಿ. ರೈತರು ಬೆಳೆಯೋದೇ ಕಷ್ಟ ಆಗಿದೆ. ಈಗ ಎಲ್ಲರೂ ಮಾತಾಡ್ತಿದೀವಿ, ಈಗ ಯಾವ್ದೋ ಒಂಚೂರು ಇನ್ನು ಎಲ್ಲರೂ ರೈತರು ಭೂಮಿನ ಉಳುಮೆ ಮಾಡ್ಕೊಂಡು ಏನೋ ಬದುಕಬೇಕು ಅಂತ ಆಸೆ ಪಡ್ತಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬದುಕ ಬಹಳ ಕಷ್ಟ ಆಗಿದೆ ರೈತರು. ಯಾಕಂದ್ರೆ ನಾವು ಬೆಳೆಯಂತ ಬೆಳೆಗೆ ಯಾವುದೇ ರೀತಿ ನಿಗದಿತ ಬೆಲೆ ಇಲ್ಲ. ರೈತರುಗಳೇನು ಬೆಳೆಗೆ ಹೋಗೋದು, ಕಷ್ಟಪಡೋದು, ಭೂಮಿಲಿ ಬೆಳೆಯೋದು, ನಿಗದಿತ ಬೆಲೆ ಯಾವ್ದು ಇಲ್ಲ. ಆಮೇಲೆ ನಮ್ಮಲ್ಲೂ ಕೂಡ ರೈತರು ಒಗ್ಗಟ್ಟಿಲ್ಲ. ಯಾರನ್ನ ಕೇಳ್ಬಿಟ್ರೆ ರೇಟ್ ಇಲ್ವಂತೆ ಕೊಟ್ಬಿಡೋಣ, 10 ರೂಪಾಯಿ ಕಮ್ಮಿ ಆಗ್ಲಿ, 20 ರೂಪಾಯಿ ಕಮ್ಮಿ ಆಗ್ಲಿ, ಈ ತರದೊಂದು ಆಗ್ಬಿಟ್ಟಿದೆ. ಈ ಮಧ್ಯವರ್ತಿಗಳು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ನೀವು ಅಷ್ಟೇನೆ, ಅಯ್ಯೋ ಬೆಳೆಗಳು ಹಾಳಾಗ್ಬಿಡುತ್ತೆ, ಮತ್ತೊಂದು ಆಗ್ಬಿಡುತ್ತೆ, 10 ರೂಪಾಯಿ 5 ರೂಪಾಯಿ ಅನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರೇನ ಮಾಡಿದ್ರು ಇವ್ರು ಮಾಡ್ಲಿ, ಒಂದು ಊರಲ್ಲೇನೆ ಒಂದು ಒಗ್ಗಟ್ಟಿಲ್ಲ ರೈತರದು. ಅದೊಂದು ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾವ್ದೋ ಒಂದು ರೈತರು ಬೆಳೆ ಬೆಳೆದ್ರೆ ಅದಕ್ಕೆ ಸೂಕ್ತವಾದ ಬೆಲೆ ಅಂತ ಸಿಗಲ್ಲ, ಸಿಗ್ತಾನೂ ಇಲ್ಲ. ಅದು ಸಿಗ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ಆಮೇಲೆ ಇವತ್ತು ಬೆಳೆಯಂತ ಬೆಳೆಗೆ ಖರ್ಚು ಜಾಸ್ತಿ ಬರ್ತಿದೆ. ರೈತರು ಸಾಲ ಸೂಲ ಮಾಡಿ ಬೆಳೆಗಳು ಬೆಳೆದು ಇವತ್ತು ನೋಡಿ ಗೊಬ್ಬರದ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ರೈತರು ಉಳುಮೆ ಮಾಡ್ಕೋಬೇಕು, ಗಾಡಿಗಳಲ್ಲಿ ಉಳುಮೆ ಮಾಡ್ಕೋಬೇಕು, ಗೊಬ್ಬರ ತರಬೇಕು, ಬೆಳಿಬೇಕು. ಎಲ್ಲಿಂದ ತಂದು ಮಾಡ್ತಾರೆ ಅಷ್ಟೊಂದು ರೇಟ್ ಆದ್ರೆ? ಹಾಗಾಗಿ ಅದನ್ನೆಲ್ಲ ನಾವು ರೈತರು ಒಗ್ಗಟ್ಟಾಗಿ ರೈತರ ಸಮಸ್ಯೆಗಳ ಬಗ್ಗೆ ಕುರಿತು ಎಲ್ಲ ಮಾತಾಡ್ಕೊಂಡು ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ಕಾಮ್ ಸಮುದ್ರದಲ್ಲಿ ಈ ಒಂದು ಒಳ್ಳೆತನದಲ್ಲಿ ಒಗ್ಗಟ್ಟಿನಲ್ಲಿ ರೈತರು ಒಂದಾಗಿದ್ದೀರಲ್ಲ. ಹಾಗಾಗಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನಮಗೆ ಒಂದು ಪತ್ರದ ಮುಖಾಂತರ ಲೆಟರೇಟ್ ಅಲ್ಲಿ ಏನಾದ್ರು ಕೊಟ್ರೆ ಅದನ್ನ ನೋಡಿ ಅದನ್ನ ಪರಿಶೀಲನೆ ಮಾಡಿ ಯಾವ ರೀತಿ ಏನ್ ಮಾಡಬಹುದು ಅಂತ ನಾವು ಅದನ್ನು ವಿಚಾರ ಮಾಡಿ ನಿಮಗೆ ನಾವು ಮತ್ತೆ ಕರೆ ಕೊಡ್ತೀವಿ. ಆ ದಿನ ಸೇರಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ, ನ್ಯಾಯನೀತಿವಾಗಿ ಏನಿರ್ತವೆ ಆ ಸರ್ಕಾರದವ್ರ ಜೊತೆ ಆಗ್ಲಿ ಇಲಾಖೆಗಳ ಜೊತೆ ಆಗ್ಲಿ ಮಾತಾಡಿ ಖಂಡಿತವಾಗ್ಲೂ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ. ಯಾವಾಗ್ಲೂ ನಿಮ್ ಜೊತೆ ನಾವು ಯಾವಾಗ್ಲೂ ನಮ್ ದೇಹದಲ್ಲಿ ಉಸಿರಿರೋವರೆಗೂ ನಾವ್ ಯಾವಾಗ್ಲೂ ನಿಮ್ ಜೊತೆ ಆಗಿರ್ತೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ, ನಮ್ಮ ಕಾಮಸಂದ್ರ ಗ್ರಾಮಸ್ಥರಿಗೂ ಮತ್ತೆ ನಮ್ಮ ಒಂದು ಇಲ್ಲೇನು ಆಸೀನರಾಗಿರೋಂತ ನಮ್ಮ ಸಂಘಟನೆಯವರು, ತಾಲೂಕು ಮಟ್ಟದವರು, ಗ್ರಾಮದವರು, ನಗರದವರು ಎಲ್ರಿಗೂ ಕೂಡ ವಂದನೆ ಸಲ್ಲಿಸ್ತಾ ನನ್ನಿಂದ 2 ಮಾತುಗಳನ್ನ ಮುಗಿಸ್ತಾ ಧನ್ಯವಾದಗಳು. ಗದ್ದೆ ತಾಂಡಿದ್ದೆ 5 ಗಂಟೆಯ 6 ಗಂಟೆಯ ಗದ್ದೆ ತಾಂಡ್ರೆ 1,000 ರೂಪಾಯಿ ನಾನು ಎಲ್ಲರನ್ನೂ ಮಾಡ್ಸ್ಕೊಂಬಂದು ಕೊಡ್ತೀನಿ ಕೊಡು ಅಂತಂದ್ರು. ನಮ್ಮವರು ಇವರಿದ್ರಲ್ಲ ಸೋಮಶೇಖರಪ್ಪ ಅವಾಗ 1,000 ರೂಪಾಯಿ ಕೇಳಿದ್ರೆ 1,000 ರೂಪಾಯಿ ಕೊಡ್ತೀನಿ. ಗದ್ದೆ ಒಂದು ಬಿಟ್ಬಿಟ್ಟು ಇನ್ನು ಎಲ್ಲರನ್ನೂ ಮಾಡ್ಸ್ಕೊಂಬಂದು ಈಗ ಪಾಣಿ ಗದ್ದೆ ಹೆಸರಿಗೆ ಹೋಗ್ತಾ ಇತ್ತು. ಪಾಣಿ ತಾಣಕ್ಕೆ 4 ವರ್ಷದಲ್ಲಿ ಬೇಕಾಗ್ತಾ ಇದ್ದೀನಿ ಒಂದು ಪಾಣಿ ತಾಣಕ್ಕೆ.
4 ವರ್ಷದಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಗಮನಿಸುತ್ತಾರೆ. ಈಗ ತಾನೇ ನಮ್ಮ ಬೆನ್ನೆಲುಬು ನೀವು, ನಿಮ್ಮ ಬೆನ್ನೆಲುಬು ನೀವಿದ್ರೆ ನಮ್ಮ ಗ್ರಾಮ ಹಾಗೂ ರೈತರ ಮುಖಂಡರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ದಯಮಾಡಿ ಎಲ್ಲ ಚಪ್ಪಾಳೆಯೊಂದಿಗೆ ಅವರನ್ನ ಸತ್ಕರಿಸಬೇಕು. ಅವರೇ ನಮ್ಮ ಬೆನ್ನೆಲುಬು. ಧನ್ಯವಾದಗಳು. ಅವರ ಸಮಯವನ್ನ ಅಕಡಿಸ್ತಿರ್ಬೋದು, ನೋಡ್ಕೋತಾರೆ. ಹಾಗೂ ಮಲ್ಲಿಕಾರ್ಜುನ ಅವರು ಅರಸೀಕೆರೆ ತಾಲೂಕು ಅಧ್ಯಕ್ಷರು, ತುಂಬ ಧನ್ಯವಾದಗಳು. ಹಾಗೆ ಅಶೋಕ್ ಅವರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ಮನೋಜ್ ಅವರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಮಂಜಣ್ಣವರು ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಗೌರವಾನ್ವಿತ ಅಧ್ಯಕ್ಷರು. ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕು. ನಾಳೆ ಕಷ್ಟ ಅಂದಾಗ ಅವರು ಬರೋದು. ಸುನೀಲಣ್ಣವರು ಅರಸೀಕೆರೆ ನಗರಾಧ್ಯಕ್ಷರು, ಚಪ್ಪಾಳೆಯೊಂದಿಗೆ ಗೌರವಿಸಬೇಕು ಅಂತ ವಿನಂತಿ. ದಯಮಾಡಿ ಸೈನಿಗೆ ಬನ್ನಿ. ಕೃಷ್ಣರಾವ್ ಅವರು ರೈತ ಮುಖಂಡರು, ದಯಮಾಡಿ